ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ರಣಮಳೆ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಮನೆಯೊಳಗೆ ನೀರು ನುಗ್ಗಿದೆ. ಬಳಿಚಕ್ರ ಗ್ರಾಮದ ತಗ್ಗು ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆಯ ಅಬ್ಬರಕ್ಕೆ ಮನೆಯೊಳಗೆ ನೀರು ನುಗ್ಗಿದೆ. ಬಳಿಚಕ್ರ ಗ್ರಾಮದ ತಗ್ಗು ಪ್ರದೇಶ ಏನಿದೆ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಯಾದಗಿರಿಯ ಬಳಿಚಕ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 15ಕ್ಕೂ ಹೆಚ್ಚು ಮನೆಯೊಳಗೆ ಮಳೆ ನೀರು ನುಗ್ಗಿದೆ. ಹರಿಯುವ ನೀರಿನಲ್ಲೇ ಮಕ್ಕಳು ಶಾಲೆಗೆ ಹೋಗುವಂತ ಪರಿಸ್ಥಿತಿ. ಮಳೆ ನೀರು ನುಗ್ಗದಂತೆ ಅಗತ್ಯ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮನೆಯೊಳಗೆ ನೀರು ನುಗ್ಗದಂತ ಸಂದರ್ಭದಲ್ಲಿ ಇಡೀ ದಿನ ಆ ನೀರನ್ನ ಹೊರಗಡೆ ಹಾಕೋದೇ ಅವ್ರ ಕೆಲಸ. ಆಮೇಲೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಪಾಪ ಮಕ್ಕಳು ಅದೇ ನೀರಿನಲ್ಲಿ ನಡ್ಕೊಂಡು ಹೋಗಬೇಕಾದಂತಹ ಸಂಕಷ್ಟ. ಸಹಕಾರಿ ಟ್ಯಾಂಕ್ ಅಂತ ಮುಂಚೆ ನಾವು ಬೆಳಗಾನ ರಾತ್ರಿ